ಹೆಂಡತಿಯ ಮಾತನ್ನು ಕೇಳಿ ತಾಯಿನ ಆಶ್ರಮಕ್ಕೆ ಬಿಟ್ಟು ಬಂದ ಮಗ. ಕೊನೆಗೆ ಅಮ್ಮನ ಕತೆ ಏನಾಯಿತು? ಇಷ್ಟಾದರೂ ಆ ತಾಯಿ ಮಾಡಿದ್ದೇನು? ರಮೇಶ ಎನ್ನುವಾತ ಕೆಲಸ ಮುಗಿಸಿಕೊಂಡು ಸಂಜೆ ಹೊತ್ತಿಗೆ ಮನೆಗೆ ಬರುತ್ತಾನೆ. ಅದೇ ಸಂದರ್ಭದಲ್ಲಿ ಆತನಿಗಾಗಿ ಕಾತು ಕೂತಿದ್ದ ಆತನ ಹೆಂಡತಿ ಶಾಂತ, ನಿಮಗಾಗಿ ನೀವು ನಿಮ್ಮ ತಾಯಿಯನ್ನು ಸೇರಿಸಿರುವ ವೃದ್ಧಾಶ್ರಮದಿಂದ ಅರ್ಜೆಂಟಾಗಿ ಲೆಟರ್ ಬಂದಿದೆ, ಬೇಗ ಬರಬೇಕು ಎನ್ನುವುದಾಗಿ ಹೇಳಿದ್ದಾರೆ. ಆಗ ರಮೇಶ, ಅಷ್ಟೊಂದು ಅರ್ಜೆಂಟ್ ಇದ್ದರೆ ಯಾಕೆ ಲೆಟರ್ನಲ್ಲಿ ಅವರು ಬರೆದಿಲ್ಲ, ಏನು ವಿಚಾರ ಎಂಬುದಾಗಿ ಗೊಂದಲದಲ್ಲಿ ಬೀಳುತ್ತಾನೆ. ಕೇವಲ ಇಷ್ಟು ಮಾತ್ರವಲ್ಲದೆ, ಕಳೆದ ತಿಂಗಳಷ್ಟೇ ನಾನು ದುಡ್ಡು ಕಳಿಸಿಲ್ವಾ, ಪದೇ ಪದೇ ಏನು ಹೋಗೋದು ಎಂಬುದಾಗಿ ಕಿರಿಕಿರಿಯಾದಂತೆ ಗೊಣಗುತ್ತಾನೆ. ಅದೇನೋ ನನಗೆ ಗೊತ್ತಿಲ್ಲ, ನೀವೇ ಲೆಟರ್ ಓದಿ ಎನ್ನುವುದಾಗಿ ಹೇಳಿ ಶಾಂತ ಹೊರಡುತ್ತಾಳೆ. ಈ ಸಂದರ್ಭದಲ್ಲಿ ಆಶ್ರಮದವರು ಏನಾದರೂ ನಿಮ್ಮ ತಾಯಿಯನ್ನು ಕರೆದುಕೊಂಡು ಹೋಗಿ ಎಂದರೆ ಕರೆದುಕೊಂಡು ಬಂದು ಬಿಟ್ಟೀರಾ, ಇಲ್ಲಿ ನಮ್ಮ ಖರ್ಚುಗಳೇ ನಮಗೆ ಜಾಸ್ತಿಯಾಗುತ್ತಿದೆ, ಇನ್ನು ಆ ಮುದುಕಿಯನ್ನು ನೋಡಲು ನನಗೆ ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಹೇಳುತ್ತಾಳೆ. ನಮ್ಮ ಮಗಳ ಓದಿಗೆ ಈಗಾಗಲೇ ಸಾಕಷ್ಟು ಹಣ ಖರ್ಚಾಗುತ್ತಿದೆ, ಇನ್ನು ನಿಮ್ಮ ತಾಯಿಯನ್ನು ಕರೆದುಕೊಂಡು ಬಂದರೆ ಅವರಿಗೆ ಪದೇ ಪದೇ ಆರೋಗ್ಯ ಸಮಸ್ಯೆಯಿಂದಾಗಿ ಇನ್ನಷ್ಟು ಖರ್ಚು ಜಾಸ್ತಿಯಾಗುತ್ತದೆ ಎಂಬುದಾಗಿ ಕೂಡ ಶಾಂತ ಹೇಳುತ್ತಾಳೆ. ಅದನ್ನು ನಾನು ನೋಡ್ಕೊತೀನಿ ಎಂಬುದಾಗಿ ಅಸಮಾಧಾನದಿಂದ ಪ್ರತಿಕ್ರಿಯಿಸುತ್ತಾನೆ ರಮೇಶ್. ರಮೇಶನಿಗೆ ತನ್ನ ತಾಯಿಯ ಕುರಿತಾದಂತೆ ತನ್ನ ಹೆಂಡತಿ ಇಷ್ಟೊಂದು ಕೀಳಾಗಿ ಮಾತನಾಡಿದಳಲ್ಲ ಎನ್ನುವ ಕೋಪ ಕೂಡ ಬಂದಿರುತ್ತದೆ. ಆದರೆ ಅವನ್ನೆಲ್ಲ ಅದುಮಿಟ್ಟುಕೊಂಡು ಮಾರನೇ ದಿನ ವೃದ್ಧಾಶ್ರಮಕ್ಕೆ ಹೋಗುತ್ತಾನೆ. ಹಾಗೂ ರಿಸೆಪ್ಷನಿಸ್ಟ್ ಬಳಿ ಹೋಗಿ, ಏನು ಮೇಡಮ್, ನನ್ನನ್ನು ಅರ್ಜೆಂಟಾಗಿ ಬನ್ನಿ ಎಂದು ಲೆಟರ್ ಕಳಿಸಿದ್ರಲ್ಲ ಎಂಬುದಾಗಿ ಕೇಳುತ್ತಾನೆ. ಆಗ ರಿಸೆಪ್ಷನಿಸ್ಟ್ ಹೀಗೆ ಹೇಳುತ್ತಾರೆ, ಹೌದು, ನಿಮ್ಮ ತಾಯಿ ಸಾಯೋದಕ್ಕೆ ಮುಂಚೆ ಒಂದು ಲೆಟರನ್ನು ನನ್ನ ಕೈಗೆ ಕೊಟ್ಟು, ಇದನ್ನು ನನ್ನ ಮಗ ಬಂದಾಗ ಕೊಟ್ಟುಬಿಡಿ ಎಂದು ಹೇಳಿದ್ದಾರೆ, ಹಾಗೆ ಈ ಲಕೋಟೆಯನ್ನು ಕೊಟ್ಟುಬಿಡಿ ಎಂದು ಹೇಳಿದ್ದಾರೆ ಎಂದು ಹೇಳಿ ಒಂದು ಲಕೋಟೆಯನ್ನು ಕೊಡುತ್ತಾಳೆ. ಅದರಲ್ಲಿ ಬರೋಬ್ಬರಿ 2 ಲಕ್ಷ ರೂಪಾಯಿಯ ಡಿ.ಡಿ. ಹಾಗೂ ಒಂದು ಲೆಟರ್ ಇತ್ತು. ರಮೇಶ ಆ ಲೆಟರ್ನಲ್ಲಿ ಏನಿದೆ ಎಂಬುದಾಗಿ ಆಶ್ಚರ್ಯವಾಗಿ ಓದಲು ಪ್ರಾರಂಭಿಸುತ್ತಾನೆ. ಅದರಲ್ಲಿ ಅವನ ಅಮ್ಮ ಬರೆದಂತಹ ಬರಹಗಳಿದ್ದವು. ಚಿಕ್ಕ ವಯಸ್ಸಿನಲ್ಲಿ ನಿನ್ನ ತಂದೆ ಮರಣ ಹೊಂದುತ್ತಾರೆ. ಆಗ ನಿನ್ನನ್ನು ನಾನು ನನಗೆ ಭಾರವೆಂದು ಅಂದುಕೊಂಡಿಲ್ಲ, ಆದರೆ ಇಂದು ನಾನು ನಿನಗೆ ಭಾರವಾಗಿ ಬಿಟ್ಟೆ. ನನ್ನಿಂದಾಗಿ ನಿನ್ನ ಹೆಂಡತಿಯ ಬಳಿ ನೀನು ಕೆಟ್ಟವನಾಗುವುದು ಬೇಡ. ನೀನು ಹಣಕ್ಕಾಗಿ ಎಷ್ಟು ಕಷ್ಟಪಡ್ತಾ ಇದ್ದೀಯ ಎಂಬುದು ಕೂಡ ನನಗೆ ತಿಳಿದಿದೆ. ಅದಕ್ಕಾಗಿ ನಾನು ಒಂದು ಕೆಲಸವನ್ನು ಮಾಡಿದ್ದೇನೆ. ಇಲ್ಲೇ ಯಾರಿಗೋ ಒಂದು ಕಿಡ್ನಿಯ ಅವಶ್ಯಕತೆ ಇತ್ತು. ಅದಕ್ಕಾಗಿ ನಾನು ನನ್ನ ಒಂದು ಕಿಡ್ನಿಯನ್ನು ಮಾರಿ 2 ಲಕ್ಷ ರೂಪಾಯಿ ಹಣವನ್ನು ಪಡೆದಿದ್ದೇನೆ. ಇದರಿಂದ ನಿನ್ನ ಸಾಲಗಳು ಹಾಗೂ ಮಗಳ ಶಿಕ್ಷಣವನ್ನು ನೋಡಿಕೋ. ನನ್ನಿಂದ ಇನ್ನು ಮುಂದೆ ನಿನಗೆ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ನಾನು ದೇವರ ಬಳಿ ಹೋಗುತ್ತೇನೆ ಎಂಬುದಾಗಿ ಹೇಳಿ ಮುಕ್ತಾಯ ಮಾಡಿದ್ದರು. ಆ ಕ್ಷಣವೇ ರಮೇಶನ ದುಃಖದ ಕಟ್ಟೆ ಒಡೆದು ಅಮ್ಮ ಅಮ್ಮ ಎಂದು ಕೂಗಲು ಪ್ರಾರಂಭಿಸಿದ. ಅಮ್ಮನ ಶವವಿರುವ ಕಡೆ ಓಡುತ್ತಾ ಹೋಗುತ್ತಾನೆ. ಇದು ಯಾವುದೇ ಕಾಲ್ಪನಿಕ ಕಥೆಯಲ್ಲ ಗೆಳೆಯರೇ, ಬದಲಾಗಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ನೈಜ ಘಟನೆ. ಹೆಂಡತಿಯ ಮಾತನ್ನು ಕೇಳಿಕೊಂಡು ಅದೆಷ್ಟೋ ವರ್ಷಗಳ ಕಾಲ ಹೆತ್ತು ಹೊತ್ತು ಸಾಕಿದ ತಾಯಿಯನ್ನು ದೂರ ಮಾಡಬೇಡಿ. ಹೆತ್ತವಳ ಮಮತೆಯ ಮುಂದೆ ಯಾವ ಪ್ರೀತಿಯೂ ಕೂಡ ಕ್ಷಣಿಕ ಅಷ್ಟೇ. ಈ ಕಥೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಜವಾದ ನಿಸ್ವಾರ್ಥ ಸಂಬಂಧಗಳು ಹಾಗೂ ತಾಯಿಯ ಮಹತ್ವವನ್ನು ಅರಿತುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ತರಹದ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು.
ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.